ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಇದೇ ಮಾರ್ಚ್ 29ನೇ ತಾರೀಕು ಶನಿಯ ಬದಲಾವಣೆಯ ಪ್ರಯುಕ್ತ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಮಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ ಆಗಿರ್ಬೋದು, ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಂಪತ್ತು, ಐಶ್ವರ್ಯ, ಕೀರ್ತಿ, ಹಣಕಾಸು ಇದು ಬೇಕೇ ಬೇಕು. ಈ ಸಂಪತ್ತು ಮತ್ತು ಕೀರ್ತಿಯನ್ನು ಆಕರ್ಷಿಸಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ ಗುರುಗಳೇ? ಹೇಗೆ ಅದನ್ನು ಅಟ್ರಾಕ್ಟ್ ಮಾಡುವಂಥದ್ದು? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಇದ್ದಾವೆ. ಪ್ರಧಾನವಾಗಿ ನಾವೊಂದಷ್ಟು ಯಂತ್ರ, ಮಂತ್ರ, ತಂತ್ರವೋ ಇವೆಲ್ಲವೂ ಕೂಡ ಈ ಮುದ್ರೆಗಳಿದ್ದ ಹೇಗೆ ನಾವೊಂದು ನೋಟಿಗೆ ಮುದ್ರೆ ಹಾಕಿರ್ತೀವಿ, ಅದು ಚಲಾವಣೆ ಹಾಕ್ಬೇಕಾದ್ರೆ, ಹಾಗೆ ಈ ಸಂಪತ್ತು ಮತ್ತು ಕೀರ್ತಿಯನ್ನೇನಾದರೂ ನಾವು ಪಡೆದುಕೊಳ್ಳಲೇಬೇಕು ಅಂತಂದರೆ ಕೆಲವೊಂದು ನಕ್ಷತ್ರಗಳಿದ್ದಾವೆ. ಅಂತಹ ನಕ್ಷತ್ರಗಳಲ್ಲೇನಾದರೂ ನೀವು ಮಾಡಿದ್ದೆ ಅದೇ ತೆರೆದ ಬಾಗಿಲು ನಮ್ಮ ಅದೃಷ್ಟಕ್ಕಾಗಿ. ಅದಕ್ಕಾಗಿ ಈ ಶ್ರವಣ ನಕ್ಷತ್ರದಂದು ಶ್ರೀನಿವಾಸನಿಗೆ ಸಂಬಂಧಪಟ್ಟಾಗಿರತಕ್ಕಂತಹ, ಶ್ರೀನಿವಾಸನ ಜನ್ಮ ತಾಳಿರತಕ್ಕಂತಹ ನಕ್ಷತ್ರ ಯಾವುದಾದ್ರದ್ದು ಅಂತಂದರೆ ಅದು ಶ್ರವಣ ನಕ್ಷತ್ರವಾಗಿರುತ್ತೆ. ಅಂತಹ ಶ್ರವಣ ನಕ್ಷತ್ರದಲ್ಲಿ ಬಿಳಿಯ ವರ್ಣದ, ನೀಲಿ ವರ್ಣದ, ಅರಿಶಿಣ ವರ್ಣದಿಂದ ಅರ್ಚಿಸುವುದು ಆ ನಕ್ಷತ್ರದಂದು. ಏನು ಗೊತ್ತಾ, ಅದು ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು ನನಗೆ ಮನೆಗೆ ತಂದು ಕೊಡುತ್ತದೆ. ಅತ್ಯಂತ ಶೀಘ್ರವಾಗಿ ಕೀರ್ತಿಯನ್ನು ಜೊತೆಗೆ ಸಂಪತ್ತನ್ನು ಕೊಟ್ಟರೆ ಎಲ್ಲಿಂದ ಯಾರಿಂದ ಹೇಗೆ ಸ್ಟ್ರಕ್ ಆಯ್ತೋ ಗೊತ್ತಿಲ್ಲ. ಆ ಭಗವಂತನ ಒಂದು ಸಲ ಒಂದು ಕ್ಷಣ ಕಂಡುಬಿಟ್ರೆ ಹೇಗೋ ಹಾಗೆ ಈ ಮೂರಿಂದಲೂ ಕೂಡ ಈ ಮೂರನ್ನೂ ಸೇರಿಸಿ ರಂಗೋಲಿ ಹಾಕಿದ್ರೂ ಅಥವಾ ಈ ಮೂರು ವರ್ಣಗಳಿಂದ ನೀವೇನಾದರೂ ಅದಕ್ಕೆ ಅದೊಂದು ಈಗ ಶ್ಲೋಕ ಕೊಡ್ತೀನಿ ನಿಮಗೆ. ಈ ಶ್ಲೋಕವನ್ನು ಓದ್ಕೊಡ್ತಕ್ಕಂತಹದ್ದು ಈ ಒಂದು ಮಹಾನುಭಾವನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಆ ಮೂರು ವರ್ಣಗಳಿಂದ ವಿಶೇಷವಾಗಿ ಆ ಕಲರ್ಸಿಂದ ನಿಮಗೆ ಬಿಳಿಯ ವರ್ಣದಂತಂದರೆ ಅಕ್ಕಿ ಇಟ್ಕೊಂಡು ತಗೊಳ್ಬೋದು, ಅಭ್ಯಂತರ ಇಲ್ಲ. ನಂತರ ಇನ್ನು ಅರಿಶಿಣ ನಿಮಗೆ ಗೊತ್ತೇ ಇದೆ. ಇನ್ನು ನೀಲಿ ಕುಂಕುಮ ಕೂಡ ಸಿಗುತ್ತೆ. ಇದನ್ನು ಮಾಡ್ಕೊಂಡು ಏನಾದರೂ ಅರ್ಚನೆ ಮಾಡ್ತೀವಿ ಅಂತಂದರೆ, ಶ್ರೀನಿವಾಸನ ಅಷ್ಟೋತ್ತರ ಹೇಳ್ತೀನಿ ಅಂತಂದರೆ ಬಹುಶಃ ಅದರಲ್ಲೂ ಕೂಡ ಬೇರೆ ಎಲ್ಲ ಬಿರುದುಗಳು ಬಂದಿರಬಹುದೇನೋ ಶ್ರೀನಿವಾಸನಿಗೆ, ಅವನೇ ಸಂಪಾದನೆ ಮಾಡಿಕೊಂಡಿರತಕ್ಕಂಥ ಒಂದು ಪರಮಾದ್ಭುತವಾಗಿರತಕ್ಕಂಥ ದಿವ್ಯೌಷಧ, ಪರಮೌಷಧ ಅನ್ನೋ ಮಂತ್ರ ಏನಾದರೂ ಇತ್ತು ಅಂತಂದರೆ ಅದು ಗೋವಿಂದ ಅಂತಕ್ಕಂಥದ್ದು. ಅಂದರೆ ಸದಾ ಗೋವಿಂದೇತಿ ಸ್ನಾನಂ, ಗೋವಿಂದ ಗೋವಿಂದ ಗೋವಿಂದನ ಸ್ಮರಣೆ ನೀವು ಮಾಡ್ತಾ ಇರ್ತೀನಿ ಅಂತಂದ್ರೆ ಅಂಥ ಫಲ ಕೊಡ್ತಾನೆ. ಆ ಮಂತ್ರನ ಹೇಳಿಕೊಂಡು ನೀವೇನಾದರೂ ಈ ಒಂದು ಅರ್ಚನೆ ಮಾಡಿದ್ರೆ ಆ ನಕ್ಷತ್ರ ದಿವಸ ಶೀಘ್ರವಾಗಿ ನಿಮ್ಮ ಮನೆ ಡೋರ್ ತಾನೇ ಓಪನ್ ಆಗಿಬಿಡುತ್ತೆ. ಈಗೆಲ್ಲ ಗ್ಲಾಸ್ ಬಂದಿದ್ದಾವಲ್ಲ, ಅಲ್ಲಿ ಮನುಷ್ಯ ಹೋದ್ಕೊಳ್ಳಿ ಅದೇ ಪಕ್ಕಕ್ಕೆ ಸರಿದು ಬಿಡುತ್ತಲ್ಲ, ಹಾಗೆ ಈ ಒಂದು ಶ್ರವಣ ನಕ್ಷತ್ರದಿಂದ ಮಾಡೋ ದಿವಸ ನಿಮ್ಮ ಮನೆಗೆ ಕೀರ್ತಿ ಜೊತೆಗೆ ಸಂಪತ್ತು ಬರ್ತಕ್ಕಂಥದ್ದು ಹೆಚ್ಚಿಗಿರುತ್ತೆ. ನಿಮ್ಮ ಅನುಷ್ಠಾನ ಶ್ರದ್ಧೆ ಭಕ್ತಿಯಿಂದ ಕೂಡಿರಲಿ. ಖಂಡಿತವಾಗ್ಲೂ ಗುರುಗಳೇ, ಮಕರ ರಾಶಿ ಶ್ರವಣ ನಕ್ಷತ್ರದಿಂದ ನಾವು ಸಂಪತ್ತನ್ನು, ಕೀರ್ತಿ ಹೇಗೆ ಆಕರ್ಷಿಸಬಹುದು ಅಂತ ತಿಳಿಸ್ಕೊಟ್ರಿ. ತುಂಬ ಚೆನ್ನಾಗಿತ್ತು ನೀವು ತಿಳಿಸಿದಂತಹ ಮಾಹಿತಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಂಪತ್ತು, ಕೀರ್ತಿ, ಐಶ್ವರ್ಯವನ್ನ ಆಕರ್ಷಿಸಬೇಕು ಅನ್ನೋ ಆಸೆ ಇನ್ನೊಂಥದ್ದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಗುರುಗಳು ಹೇಳಿದ್ರು ಮಂತ್ರದ ಒಂದು ಪಠನೆಯನ್ನ ನಾವು ಶ್ರವಣ ನಕ್ಷತ್ರದ ದಿವಸ ಮಾಡುವಂಥದ್ದು ಬಹಳನೇ ಸೂಕ್ತ ಅಂತ. ಆ ಮಂತ್ರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದನ್ನ ನೋಡ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ. ಶ್ರವಣೇತೋ ಸ್ಥಿತೈರ್ವಿಷ್ಣು ಪೀತಯೇ ನೀಲಯೈಶ್ಚ ಭಕ್ತಿತಃ ಸಂಪೂಜ್ಯ ಶ್ರಿಯಮಾಪ್ನೋತಿ ಪರಂ ವಿಜಯಮೇವ ಚ. Thank you.